ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಟೊಮೆಟೊ ಬಾತನ್ನು ಮಾಡತ್ತೀನಿ. ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಫಟಾಫಟ್ ಅಂತೇಳಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿ ಟೊಮೆಟೊ ಬಾತನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾಡೋದು ಹೆಂಗೆ ನೋಡೋಣ ಬರ್ರಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಈಗ ಅದಕ್ಕೆ 1.5 ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ ರುಬ್ಬಿಟ್ಕೊಳ್ರಿ. ಈ ರೀತಿ ಟೊಮೆಟೊ ಪ್ಯೂರಿಯನ್ನು ಮಾಡಿ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡು ಈಗ ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಪಲಾವ್ ಎಲೆಯನ್ನು ಹಾಕ್ಕೊಳತ್ತೀನಿ. ಈಗ ಅದಕ್ಕೆ ಒಂದು ಸಣ್ಣ ಪೀಸಷ್ಟು ಕಲ್ಲು ಹಾಕ್ಕೊಂಡು ಈಗ ಅವನು ಚಟಪಟ ಅಂತ ಸಿಡಿದ ಮೇಲೆ ಈಗ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳತ್ತೀನಿ. ಈಗ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳತ್ತೀನಿ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಸರಿಯಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದಮೇಲೆ ಈಗ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣಂತ. ಈ ರೀತಿ ಇದು ಕೂಡ ಫ್ರೈ ಆದಮೇಲೆ ನಾವೀಗ ಟೊಮೆಟೊ ಪ್ಯೂರಿಯನ್ನು ಮಾಡಿ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ಳೋಣಂತೆ. ಟೊಮೆಟೊ ಪ್ಯೂರಿ ಎಲ್ಲ ಹಸಿ ವಾಸನೆ ಹೋಗುತ್ತಾನ ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ಈಗಿದು 1-2 ನಿಮಿಷ ಫ್ರೈ ಆದಮೇಲೆ ಈಗ ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ, ನಾನಿಲ್ಲಿ ಖಾರಕ್ಕೆ ಅನುಗುಣವಾಗಿ 2 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ. ನೀವು ಕಡಿಮೆ ಬೇಕಿದ್ರೆ ಹಾಕ್ಕೋಬೋದು. ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸ್ಕೊಳತ್ತೀನಿ. ನೀವು ಗರಂ ಮಸಾಲ ಪುಡಿ ಬೇಡ ಅನ್ನೋರು ಪಲಾವ್ ಮಸಾಲ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕ್ಕೊಳತ್ತೀನಿ. ನೀವು ಅಕ್ಕಿಯನ್ನು ನೆನೆಸಾದರೂ ಕೂಡ ಹಾಕ್ಕೋಬೋದು. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಎಲ್ಲ ಹೊಂದ್ಕೋಬೇಕು. ಆ ರೀತಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನು ಸೇರಿಸ್ಕೊಳತ್ತೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತೀನಿ. ನೀರನ್ನು ಸೇರಿಸ್ಕೊಂಡು ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳತ್ತೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನಾನು ಇಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡೀನಿ. ಈಗ ನೋಡಲೇ ಕುದಿ ಬಂದೈತಿ. ಈಗ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಈ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳತ್ತೀನಿ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 2 ಸಿಟಿ ಅಷ್ಟು ಕೂಗಿಸ್ಕೊಳ್ಳೋಣಂತ. 2 ಸಿಟಿ ಕೂಗಿಸ್ಕೊಂಡಾದ್ಮೇಲೆ ನೋಡ್ರಿ ಪ್ರೆಷರ್ ಎಲ್ಲ ಇಳಿದ್ಮೇಲೆ ಈಗ ನೋಡ್ರಿ ಯಾವ ರೀತಿ ಆಗೈತೆ ಅಂತೇಳಿ ಪಟಾಪಟ್ ಅಂತೇಳಿ ಈಸಿಯಾಗಿ ಜಾಸ್ತಿ ಪದಾರ್ಥಗಳನ್ನು ಬಳಸ್ತೀನಿ. ಈಸಿಯಾಗಿ ಮಾಡ್ಕೊಳ್ಳೋವಂಥ ಟೊಮೆಟೊ ಬಾತ್ ಲಂಚ್ ಬಾಕ್ಸಿಗೆ ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುವಂಥ ಅಷ್ಟೇ ಸುಲಭವಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಟೊಮೆಟೊ ಬಾತು ಯಾವುದೇ ಜಾಸ್ತಿ ಪದಾರ್ಥಗಳನ್ನು ಬಳಸ್ತೇನೆ ಆರಾಮಾಗಿ ನಾವು ಕೂಡ ಮಾಡ್ಕೋಬೋದು. ನೀವು ಒಂದ್ಸರಿ ಟ್ರೈ ಮಾಡಿರಿ ಯಾವ ರೀತಿ ಬಂತಂತೇಳಿ ಕಮೆಂಟ್ಗಳಲ್ಲಿ ತಿಳಿಸ್ರಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.